ಸ್ಟೂಡೆಂಟ್ಸ್ ಮಾಡೋ 10 ಕಾಮನ್ ಇಂಗ್ಲಿಷ್ ಮಿಸ್ಟೇಕ್ಸ್ ನೀವು ಮಾಡ್ತಾ ಇದ್ದೀರಾ? ಸೊ ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ವಾಚ್ ದಿಸ್. ಟುಡೇ ಯು ವಿಲ್ ಫಿಕ್ಸ್ ಆಲ್ ಆಫ್ ದೆಮ್. ಬಿಕಾಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿನಿತ್ಯ ಸ್ಟೂಡೆಂಟ್ಸ್ ಮಾಡೋ 10 ಕಾಮನ್ ಇಂಗ್ಲಿಷ್ ಗ್ರಾಮರ್ ಮಿಸ್ಟೇಕ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ವರೆಗೆ ನೋಡಿ, ಯಾಕಂತಂದ್ರೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ ಇದೆ. ನಿಮ್ಗೆ ಅರ್ಥ ಆಗೋಗಿ ತುಂಬಾನೇ ಈಸಿ ವೇಯಲ್ಲಿ ಡಿಸ್ಕಸ್ ಮಾಡಿದ್ದೀನಿ. Dear friends, welcome to my new video. Here Yuvraj from UV Talk channel. Let's move on the topic. See there, the first mistake is there. So ಏನು ಮಾಡ್ತಾ ಇದೀವಿ ಅಂತಂದ್ರೆ ನಾವು ಪ್ರತಿನಿತ್ಯ he go to school. ಸಾಕಷ್ಟು ಸರಿ ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀವಿ. ಸೊ ದೇ ಡೋಂಟ್ ನೋ ದಟ್ ನಾವು ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಸೊ ನಾವು ಯಾವ ವರ್ಬ್ ಅನ್ನು ಬಳಸಬೇಕು ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ he go to school ಅಂತ ಥರ್ಡ್ ಪರ್ಸನ್ ಸಿಂಗ್ಯುಲರ್ ವರ್ಡ್ ಇದೆ. ಸೊ ಇಟ್ಸ್ ದ ರಾಂಗ್ ಸೆಂಟೆನ್ಸ್ ಇದೆ. ಸೊ ಹಾಗಾದ್ರೆ ರೈಟ್ ಸೆಂಟೆನ್ಸ್ ಯಾವ ರೀತಿ ಬರೀಬೇಕಂದ್ರೆ he goes to school ಅಂತ ಆಗುತ್ತೆ. ಸೊ ಯಾಕೆ he goes to school ಆಗುತ್ತೆ ಅನ್ನೋದನ್ನ ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ. ಸೊ ದಿಸ್ ಒನ್ ಇಸ್ ದ ರೈಟ್ ಸೆಂಟೆನ್ಸ್, he goes to school. ಸೊ ಹಾಗಾದ್ರೆ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ನೋಡಿ, he see it ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ. ಸೊ he see it ಬಂದಾಗ ನಾವು ಈ ವರ್ಬ್ ಮುಂದೆ ಎಸ್, es ಅಥವಾ is ಅನ್ನ ಆಡ್ ಮಾಡಬೇಕು ಸ್ಟೂಡೆಂಟ್ಸ್. ಸೊ ಸ್ವಲ್ಪ ಸರಿಯಾಗಿ ಅಬ್ಸರ್ವ್ ಮಾಡಿ. he see it ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ನಾವು ವರ್ಬ್ ಮುಂದೆ ಎಸ್ ಅಥವಾ es ಅಥವಾ is ಅನ್ನ ಆಡ್ ಮಾಡಬೇಕು. ಇನ್ ಕೇಸ್ ಇಲ್ಲಿ I go to school ಇದ್ರೆ ಇಟ್ಸ್ ರೈಟ್ ಸೆಂಟೆನ್ಸ್. ಬಟ್ ಹಿಯರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ನಾವಿಲ್ಲಿ ಎಸ್, is ಅನ್ನ ಆಡ್ ಮಾಡಬೇಕು. ಲೆಟ್ಸ್ ಮೂವ್ ಆನ್ ದ ಸೆಕೆಂಡ್ ಮಿಸ್ಟೇಕ್ ನೋಡಿ. ಸೊ ಎರಡನೇ ಮಿಸ್ಟೇಕ್ ನಿಮ್ ಮುಂದೆ ಐ ಡಿಡೆಂಟ್ ವೆಂಟ್ ಅಂತ ಇದೆ. ಸೊ ಐ ಡಿಡೆಂಟ್ ವೆಂಟ್ ಇಟ್ಸ್ ಅ ರಾಂಗ್. ವೈ ಇಟ್ಸ್ ಅ ರಾಂಗ್? ಸಿ ದೇರ್. ಸೊ ಹಾಗಾದ್ರೆ ಸರಿಯಾದ ವಾಕ್ಯ ಏನಾಗುತ್ತೆ? ಐ ಡಿಡೆಂಟ್ ಗೋ ಅಂತ ಆಗುತ್ತೆ. ಐ ಡಿಡೆಂಟ್ ಗೋ ಇಸ್ ದ ರೈಟ್ ಸೆಂಟೆನ್ಸ್. ಇದು ಸರಿಯಾದ ವಾಕ್ಯ ಆಗುತ್ತೆ. ಹಾಗಾದ್ರೆ ಹೇಗೆ ಇದು ಸರಿಯಾದ ವಾಕ್ಯ ಆಗುತ್ತೆ ಅಂದ್ರೆ ನೋಡಿ, ಡಿಡ್ ಆಲ್ರೆಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹಾಗಾದ್ರೆ ಫಾಸ್ಟ್ ಫಾರ್ಮ್ ಮತ್ತೆ ನಾವು ಬಳಸುವಂತ ಅವಶ್ಯಕತೆ ಇರಲ್ಲ. ಇಲ್ಲಿ ನೋಡಿ, ಈ ಡಿಡ್ ಅನ್ನುವಂಥದ್ದು ಆಲ್ರೆಡಿ ಫಾಸ್ಟ್ ಅನ್ನು ಇಂಡಿಕೇಟ್ ಮಾಡ್ತದೆ. ಜೊತೆಗೆ ಮತ್ತೊಂದು ವೆಂಟ್ ಅನ್ನುವಂತ ಒಂದು ನಾವು ಫಾಸ್ಟ್ ಟೆನ್ಸ್ ಅನ್ನ ಇಲ್ಲಿ ವರ್ಬ್ ಅನ್ನ ಬರಿತಿದ್ವಿ. ಹಾಗಾದ್ರೆ ಎರಡು ಕೂಡ ಫಾಸ್ಟ್ ಅನ್ನೋದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಡಿಡ್ ಅನ್ನುವಂಥದ್ದು ಆಲ್ರೆಡಿ ನಾವು ಫಾಸ್ಟ್ ಫಾರ್ಮ್ ಇರಬೇಕಾದ್ರೆ ನಾವು ಪ್ರೆಸೆಂಟ್ ಅನ್ನುವಂತ ವರ್ಬ್ ಅನ್ನೇ ಬಳಸಬೇಕು. ಹೌದಾ? ಐ ಡಿಡೆಂಟ್ ಗೋ ಅಂತ ನೀವು ನಿನ್ನೆ ಬಗ್ಗೆ ಹೇಳ್ತಿರ್ತಾರ, ಬಟ್ ಇಲ್ಲಿ ಐ ಡಿಡೆಂಟ್ ಗೋ ಅಂತಾನೆ ಹೇಳ್ಬೋದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಥರ್ಡ್ ಮಿಸ್ಟೇಕ್ ಇದೆ ನೋಡಿ. ಥರ್ಡ್ ಮಿಸ್ಟೇಕ್ ಏನಂತ ನೋಡಿ, ಶಿ ಹ್ಯಾವ್ ಅ ಪೆನ್ ಅಂತ ಇದೆ. ಸೊ ನೀವು ಅನ್ಕೋಬಹುದು ಈ ಸೆಂಟೆನ್ಸ್ ನೋಡೋದಕ್ಕೆ ಸರಿಯಾಗಿದೆ ಅಂತ, ಬಟ್ ಇಟ್ಸ್ ಅ ರಾಂಗ್. ಶಿ ಹ್ಯಾವ್ ಎ ಪೆನ್ ಅಂತ ಬರಲ್ಲ. ಆಕ್ಚುಲಿ ಏನ್ ಬರುತ್ತೆ, ಅದು ಶಿ ಹ್ಯಾಸ್ ಅ ಪೆನ್ ಅಂತ ಬರುತ್ತೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿದೆ. ನಾವು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ವಿ, ಯು ಇದು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆರ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ, ಅಥವಾ ಐ, ವಿ, ಯು ಅಥವಾ ದೇ ಇದ್ದಾಗ ನಾವು ಏನ್ ಬಳಸಬೇಕು? ಇಲ್ಲಿ ಹ್ಯಾವ್ ಬಳಸಬೇಕು. ಹಿ, ಸಿ, ಇಟ್ ಇದ್ದಾಗ ಹ್ಯಾಸ್ ಬಳಸಬೇಕು. ಸೊ ಇಲ್ಲಿ ಎಕ್ಸ್ಪ್ಲೇಷನ್ ನೋಡಿದ್ರೆ ಅರ್ಥ ಆಗುತ್ತೆ. ಈ ಸೀಟ್ ಇದ್ದಾಗ ನಾವು ಹ್ಯಾಸ್ ಯೂಸ್ ಮಾಡಬೇಕಾಗುತ್ತೆ. ಐ, ವಿ, ಯು, ದೇ ಇದ್ದಾಗ ಹ್ಯಾವ್ ಬಳಸಬೇಕಾಗುತ್ತೆ ವಿದ್ಯಾರ್ಥಿಗಳು. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಮಿಸ್ಟೇಕ್. ಸೀದರ್ ಫೋರ್ತ್ ಮಿಸ್ಟೇಕ್ ನೋಡಿ, ಡಿಸ್ಕಸ್ ಅಬೌಟ್ ದ ಟಾಪಿಕ್ ಅಂತ ಇದೆ. ಸೊ ಈ ಸೆಂಟೆನ್ಸ್ ನೋಡಿದ್ರೆ ನಿಮಗೆ ಅನಿಸಬಹುದು ಇದು ರೈಟ್ ಆರ್ ರಾಂಗ್ ಅಂತ. ಸೊ ಆಕ್ಚುಲಿ ಇದು ಕೂಡ ರಾಂಗ್ ಸೆಂಟೆನ್ಸ್ ಇದೆ. ಡಿಸ್ಕಸ್ ಅಬೌಟ್ ದಿ ಟಾಪಿಕ್ ಅಂತ ಎಲ್ಲಿ ರಾಂಗ್ ಇದೆ ನೋಡೋಣ. ನೋಡಿ, ಇದೆಲ್ಲಿ ರಾಂಗ್ ಇದೆ ಅಂತಂದ್ರೆ ಡಿಸ್ಕಸ್ ದ ಟಾಪಿಕ್ಸ್ ಅಂತ ಆಗುತ್ತೆ, ನಾಟ್ ಟಾಪಿಕ್ ಅಂತ ಆಗಲ್ಲ, ಡಿಸ್ಕಸ್ ದ ಟಾಪಿಕ್ಸ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತಂದ್ರೆ ಡಿಸ್ಕಸ್ ಜೊತೆಗೆ ಯಾವಾಗ್ಲೂ ಅಬೌಟ್ ಬಳಸಬಾರ್ದು ನೋಡಿ. ಸೊ ನೀವು ಅನ್ಕೋಬಹುದು ಏನ್ ಮಿಸ್ಟೇಕ್ ಅಂತಂದ್ರೆ ಡಿಸ್ಕಸ್ ಅಬೌಟ್ ದಿ ಟಾಪಿಕ್ ಅಂತ ಬರಲ್ಲ, ಅಬೌಟ್ ಅನ್ನ ಯೂಸ್ ಮಾಡಲೇಬಾರ್ದು ಡಿಸ್ಕಸ್ ಅಂತ ಬಂದಾಗ. ಸೊ ಇಟ್ಸ್ ಅ ರಾಂಗ್. ಇಲ್ಲಿ ನಾವು ಅಬೌಟ್ ಅನ್ನ ಬಳಸಬಾರ್ದು. ಆಕ್ಚುಲಿ ಡಿಸ್ಕಸ್ ದ ಟಾಪಿಕ್ ಈಸ್ ಅ ರೈಟ್. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಮಿಸ್ಟೇಕ್. ಫಿಫ್ತ್ ಒನ್ ನೋಡಿ, ಮಿಸ್ಟೇಕ್ ಫಿಫ್ತ್ ಇದೆ, ರಿಟರ್ನ್ ಬ್ಯಾಕ್ ಅಂತ ಇದೆ. ಸೊ ಈ ಸೆಂಟೆನ್ಸ್ ಏನಿದೆ ಇದು ಕೂಡ ರಾಂಗ್ ಸೆಂಟೆನ್ಸ್. ನೀವು ಅನ್ಕೋಬಹುದು ಎಲ್ಲಿ ರಾಂಗ್ ಇದೆ ಅಂತ. ಇದರಲ್ಲಿರುವಂತ ಎರಡೇ ವರ್ಡ್ ಇದೆ, ರಿಟರ್ನ್ ಬ್ಯಾಕ್ ಅಂತ. ಯಾಕೆ ಇದು ರಾಂಗ್ ಇದೆ ಅಂತಂದ್ರೆ ನೋಡಿ, ರಿಟರ್ನ್ ಮಾತ್ರ ಬಳಸ್ಬೇಕು ನಾವು. ಯಾಕೆ ಬಳಸಬೇಕು? ಸೀದರ್ ರಿಟರ್ನ್ ಆಲ್ರೆಡಿ ಬ್ಯಾಕ್ ಮೀನಿಂಗ್ ಕೊಡುತ್ತೆ. ಸೊ ರಿಟರ್ನ್ ಇದೆಯಲ್ಲ, ರಿಟರ್ನ್ ಅನ್ನೋದು ಕೂಡ ಬ್ಯಾಕ್ ಅನ್ನೇ ಮೀನಿಂಗ್ ಅಂತ ಕೊಡುತ್ತೆ. ಇಲ್ಲಿ ಎರಡು ಕೂಡ ಸೇಮೇ ಆಗುತ್ತೆ. ಹೀಗಾಗಿ ನಾವು ಕೇವಲ ರಿಟರ್ನ್ ಮಾತ್ರ ಬಳಸಬೇಕು, ರಿಟರ್ನ್ ಬ್ಯಾಕ್ ಅಂತ ಬಳಸಬಾರ್ದು. ಸಾಕಷ್ಟು ಜನ ಬಳಸ್ತಾ ನೋಡ್ತೀವಿ ನಾವು. ರಿಟರ್ನ್ ಅನ್ನೋದು ಆಲ್ರೆಡಿ ಏನಾಗುತ್ತೆ, ನಮಗೆ ಬ್ಯಾಕ್ ಅನ್ನೋ ಮೀನಿಂಗ್ ಕೊಡುತ್ತೆ. ನಾವು ಸಾಕಷ್ಟು ಸರಿ ಮಾತಾಡ್ಬೇಕಾದ್ರೆ ಹೇಳ್ತೀವಿ ಕ್ಯಾಚ್ ಹಿಡಿರಿ ಅಂತ. ಸೊ ಅದ ಕ್ಯಾಚ್ ಹಿಡಿರಿ ಅಂತ ಹೇಳ್ತಿರ್ತೀವಿ. ಬಾಲ್ ಉಗಿಬೇಕಾದ್ರೆ ಸ್ಟೂಡೆಂಟ್ಸ್ ಮಾತಾಡ್ತಿರ್ತಾರೆ ಕ್ಯಾಚ್ ಹಿಡ್ರಿ ಅಂತ. ಆಕ್ಚುಲಿ ಕ್ಯಾಚ್ ಅರ್ಥನೇ ಹಿಡಿ ಅಂತಾನೆ ಆಗುತ್ತೆ, ಬಟ್ ನಾವು ಮತ್ತೆ ಕ್ಯಾಚ್ ಹಿಡ್ರಿ ಅಂತಾನೆ ಹೇಳ್ತಿರ್ತೀವಿ. ಸೊ ಬೋತ್ ಆರ್ ಸೇಮ್ ಆಗುತ್ತೆ ಇಲ್ಲಿ. ಸೊ ರಿಟರ್ನ್ ಮತ್ತು ಬ್ಯಾಕ್ ಎರಡು ಒಂದೇ ರೀತಿ ಇರೋದ್ರಿಂದ ನಾವು ಕೇವಲ ರಿಟರ್ನ್ ಅನ್ನು ಮಾತ್ರ ಒಂದು ಶಬ್ದವನ್ನು ಮಾತ್ರ ಬಳಸಬೇಕು. ಓಕೆ, ಲೆಟ್ಸ್ ಮೂವ್ ಆನ್ ದ ಸಿಕ್ಸ್ತ್ ಮಿಸ್ಟೇಕ್ ನೋಡಿ. ಸಿಕ್ಸ್ತ್ ಮಿಸ್ಟೇಕ್ ನೋಡಿ, ಮೋರ್ ಬೆಟರ್ ಅಂತ ಇದೆ. ಸೊ ಮೋರ್ ಬೆಟರ್ ಅಂತದೆ. ಸಿದಿಯರ್ ಇದು ಕೂಡ ರಾಂಗ್ ಇದೆ. ಯಾಕೆ ಮೋರ್ ಬೆಟರ್ ರಾಂಗ್ ಆಗ್ತದೆ ಅಂದ್ರೆ ನೋಡಿ, ಬೆಟರ್ ಅನ್ನೋದು ಮಾತ್ರ ಬಳಸಬೇಕು. ಯಾಕೆ ಮೋರ್ ಬೆಟರ್ ಬಳಸಬಾರ್ದು? ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿರಬೇಕು ನಾವು ಯಾಕೆ ಮೋರ್ ಮತ್ತು ಬೆಟರ್ ಎರಡನ್ನು ಬಳಸಬಾರ್ದು ಅಂತಂದ್ರೆ ಬೆಟರ್ ಆಲ್ರೆಡಿ ಕಂಪ್ಯಾರಿಟಿವ್. ಹೌದಾ? ಈ ಬೆಟರ್ ಅನ್ನೋದೇನು
ಗುಡ್ ಕಂಪ್ಯಾರಿಟಿವ್ ಬೆಟರ್ ಬರುತ್ತೆ. ಹಾಗಾದ್ರೆ ಮೋರ್ ಕೂಡ ಒಂದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಬಳಸುವಂತ ಒಂದು ವರ್ಡ್ ಹೌದಾ? ನೀವು ನೋಡಿರ್ತೀರ, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಕಂಪ್ಯಾರಿಟಿವ್ಲಿ ಮೋರ್ ಅಂತ ಬಳಸ್ತೀವಿ. ಈ ಬೆಟರ್ ಕೂಡ ಕಂಪ್ಯಾರಿಟಿವ್ಲಿ ಬಳಸ್ತೀವಿ. ಹೀಗಾಗಿ ಮೋರ್ ಮತ್ತು ಬೆಟರ್ ಎರಡು ಕೂಡ ಒಟ್ಟಿಗೆ ಬಳಸೋದಕ್ಕಾಗಲ್ಲ, ಬಿಕಾಸ್ ಬೆಟರ್ ಇಸ್ ಆಲ್ರೆಡಿ ಕಂಪ್ಯಾರಿಟಿವ್. ಹೀಗಾಗಿ ಕೇವಲ ಮೋರ್ ಅನ್ನ ಮಾತ್ರ ಬಳಸಬೇಕು, ಅಥವಾ ಮೋರ್ ಬಳಸಿದಾಗ ನಾವು ಬೆಟರ್ ಬಳಸಿದಾಗ ಮೋರ್ ಅನ್ನ ಬಳಸಬಾರ್ದು. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಒನ್. ಓಕೆ, 7th ಮಿಸ್ಟೇಕ್ ನೋಡಿ ಏನಿದೆ ಅಂತ. ಚೈಲ್ಡ್ಸ್ ಅಂತದೆ. ಸೊ ಇಟ್ಸ್ ಅ ರಾಂಗ್. ಚೈಲ್ಡ್ಸ್ ಅನ್ನೋದು ರಾಂಗ್. ರೈಟ್ ಏನಾಗುತ್ತೆ? ಚಿಲ್ಡ್ರನ್ ಅಂತ ಆಗುತ್ತೆ. ಚಿಲ್ಡ್ರನ್ ಇಸ್ ದ ರೈಟ್, ಚೈಲ್ಡ್ಸ್ ರಾಂಗ್ ಆಗುತ್ತೆ, ಚಿಲ್ಡ್ರನ್ ಇಸ್ ದ ರೈಟ್ ಆಗುತ್ತೆ. ಓಕೆ, ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಇರ್ರೆಗ್ಯುಲರ್ ಪ್ಲೂರಲ್ ಇದೆ ಅದು, ಹೌದಾ? ಇರ್ರೆಗ್ಯುಲರ್ ಪ್ಲೂರಲ್, ಇಲ್ಲಿ ಚೈಲ್ಡ್ ಚಿಲ್ಡ್ರನ್ ಅಂತ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ನೀವು ಬಳಸ್ತೀರ ನಾವು ಬುಕ್ಸ್ ಅಥವಾ ಆ ತರ ಆಗಲ್ಲ. ಇದು ಇರ್ರೆಗ್ಯುಲರ್ ಒಂದು ಪ್ಲೂರಲ್ ಇರೋದ್ರಿಂದ ಚಿಲ್ಡ್ರನ್ ಅಂತಾನೆ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ 8th ಮಿಸ್ಟೇಕ್. ಓಕೆ, ಮಿಸ್ಟೇಕ್ ನಂಬರ್ 8 ನೋಡಿ. ಓಪನ್ ದ ಲೈಟ್ ಅಂತ ಇದೆ. ಓಕೆ, ಓಪನ್ ದ ಲೈಟ್, ಡೂ ಯು ಥಿಂಕ್ ಇಟ್ಸ್ ರೈಟ್? ನೋ, ಇಟ್ಸ್ ರಾಂಗ್. ಸೊ ಓಪನ್ ದ ಲೈಟ್ ಏನಾಗುತ್ತೆ? ಯಾವ ರೀತಿ ಬಳಸಬೇಕು ನಾವು? ಟರ್ನ್ ಆನ್ ದ ಲೈಟ್ ಅಂತ ಬಳಸಬೇಕು. ಟರ್ನ್ ಆನ್ ದ ಲೈಟ್ ಅಂತ ಬಳಸಿದಾಗ ಸರಿಯಾದ ವಾಕ್ಯ ಆಗುತ್ತೆ. ಸೊ ಯಾಕೆ ನೋಡಿ, ಇಂಗ್ಲಿಷ್ ನಲ್ಲಿ ಓಪನ್ ಲೈಟ್ ಯೂಸ್ ಮಾಡೋದೇ ಇಲ್ಲ. ಸೊ ಓಪನ್ ಲೈಟ್ ಅನ್ನೋ ಒಂದು ವರ್ಡ್ ಅನ್ನ ನಾವು ಇಂಗ್ಲಿಷ್ ನಲ್ಲಿ ಬಳಸೋದಿಲ್ಲ, ಹೀಗಾಗಿ ಅದು ರಾಂಗ್ ಆಗುತ್ತೆ. ಅದ್ರ ಬದಲಾಗಿ ನಾವು ಟರ್ನ್ ಆನ್ ದ ಲೈಟ್ ಅಂತ ಬಳಸಬೇಕು. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ನಾನು ಇವಿ ಟಾಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಮೋರ್ ದನ್ 375+ ಇಂಗ್ಲಿಷ್ ಗ್ರಾಮರ್ ಇದೆ, ಸ್ಪೋಕನ್ ಇಂಗ್ಲಿಷ್ ಮತ್ತು ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಸಂಬಂಧಪಟ್ಟಂತೆ ವಿಡಿಯೋಸ್ ಇದೆ. ಸೊ ನೀವು ಎಲ್ಲ ವಿಡಿಯೋ ಕೂಡ ನೋಡಬಹುದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಜೊತೆಗೇನೆ ಇನ್ ಫ್ಯೂಚರ್ ಕೂಡ ನಾನು ಸಾಕಷ್ಟು ಯೂಸ್ಫುಲ್ ಆಗಿರುವಂತಹ ವಿಡಿಯೋಗಳು SSL ಸ್ಟೂಡೆಂಟ್ಸ್ ಇರಬಹುದು ಅಥವಾ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಹೆಲ್ಪ್ ಆಗುವಂತ, ಇವನ್ PU ಕಾಲೇಜ್ ಸ್ಟೂಡೆಂಟ್ಸ್ ಇರಬಹುದು, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗುವಂತ ಸಾಕಷ್ಟು ವಿಡಿಯೋಸ್ ನಾನು ಫ್ಯೂಚರ್ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಆ ವಿಡಿಯೋ ಕೂಡ ಎಲ್ಲ ನೀವು ನೋಡಬಹುದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಮಿಸ್ಟೇಕ್. ನೋಡಿ 9th ಮಿಸ್ಟೇಕ್ ನೋಡಿ. he is having a car ಅಂತ ಇದೆ. ಸೊ he is having a car ಅಂತ ಇದೆ. ಸೊ what do you think? he is having a car is right? No, he has a car ಅಂತ ಆಗಬೇಕು. ಅದು having a car ಅಂತ ಆಗಲ್ಲ, he has a car ಅಂತ ಆಗಬೇಕು. having ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ಬೇಡ, ಅಂದ್ರೆ having ಅಂತ ಒಂದು ಕಂಟಿನ್ಯೂಸ್ ಟೆನ್ಸ್ ಅನ್ನ ಇಲ್ಲಿ ಬಳಸಲೇಬಾರದು ಅಂತ ಇದೆ ಒಂದು ರೂಲ್ ಇದೆ ಇಂಗ್ಲಿಷ್ ನಲ್ಲಿ. ಹೀಗಾಗಿ he has a car ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ನೋಡಿ. ಮಿಸ್ಟೇಕ್ ನಂಬರ್ 10 ಏನ ನೋಡಿ, ಒನ್ ಆಫ್ ಮೈ ಫ್ರೆಂಡ್ ಅಂತ ಆಗುತ್ತೆ. ಸೊ ಒನ್ ಆಫ್ ಮೈ ಫ್ರೆಂಡ್ ಅನ್ನೋದು ಕೂಡ ರಾಂಗ್ ಆಗುತ್ತೆ. ಸೊ ಹಾಗಾದ್ರೆ ಸರಿಯಾದ ವಾಕ್ಯ ಯಾವುದು ನೋಡಿ? ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಆಗುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್ ಇಸ್ ಅ ರೈಟ್ ಸೆಂಟೆನ್ಸ್. ಸೊ ಯಾಕಂತಂದ್ರೆ ಒನ್ ಆಫ್ ನಂತರ ಕಂಪಲ್ಸರಿ ನಾವು ಪ್ಲೂರಲ್ ನೌನ್ ಅನ್ನೇ ಬಳಸಬೇಕು ವಿದ್ಯಾರ್ಥಿಗಳೇ. ಒನ್ ಆಫ್ ಅಂತ ನೀವೇನಾದ್ರೂ ಮೊದಲಿಗೆ ಬಂದರೆ ಒನ್ ಆಫ್ ಮೈ ಫ್ರೆಂಡ್ ಅಂತ ಸಿಂಗ್ಯುಲರ್ ಆಗಲ್ಲ. ಒನ್ ಆಫ್ ಮೈ ಫ್ರೆಂಡ್ ಆದ್ಮೇಲೆ ಕಂಪಲ್ಸರಿ ಪ್ಲೂರಲ್ ನೌನ್ ಅನ್ನೇ ಬಳಸಬೇಕು. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಸೊ ನಿಮಗೆ ಈ ಸೆಂಟೆನ್ಸ್ ಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮಿ ಆನ್ ದ ಕಮೆಂಟ್ ಬಾಕ್ಸ್. ಜೊತೆಗೇನೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಇವಿ ಟಾಕ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.